ರೇಣುಕಾಸ್ವಾಮಿ ಕೇಸ್ನಲ್ಲಿ ಪ್ರದೋಷ್ ಸಲ್ಲಿಸಿರುವಂಥ ಅರ್ಜಿ ಮಾಫಿ ಸಾಕ್ಷಿ ಆಗ್ತೀನಿ ಅಂತ. ಆದರೆ ಆ ಅರ್ಜಿಯಲ್ಲಿ ಏನಿದೆ? ಸೊ ಬಾರ್ ಅಂಡ್ ಬೆಂಚ್ ವೆಬ್ಸೈಟ್ ಪ್ರಕಟ ಮಾಡಿರುವಂಥ ಆರ್ಟಿಕಲ್ ಪ್ರಕಾರ ನೆನ್ನೆ ಸಿದ್ದೇಶ್ MS ಅವರು ಸಂಜೆ ಒಂದು 4:45ಕ್ಕೆ ಒಂದು ಆರ್ಟಿಕಲ್ ಅನ್ನು ಪಬ್ಲಿಷ್ ಮಾಡಿದ್ದಾರೆ. ಸೊ ಬಾರ್ ಅಂಡ್ ಬೆಂಚ್ ನಿಮಗೆ ಗೊತ್ತಿರೋ ಹಾಗೆ ಲೀಗಲ್ ಪ್ರೊಸೀಡಿಂಗ್ಸ್ನ ಯಾರು ಫಾಲೋ ಮಾಡ್ತೀರಾ, ನೀವು ನೋಡಿರ್ತೀರಾ. ಬಾರ್ ಅಂಡ್ ಬೆಂಚ್ ಟ್ವಿಟರ್ಲ್ಲೂ ಕೂಡ ಫಾಲೋ ಮಾಡಿರ್ತೀರಾ. ಕೋರ್ಟ್ನ ಪ್ರೊಸೀಡಿಂಗ್ಸ್ ಏನಾಗುತ್ತೆ ಅಥವಾ ಅಲ್ಲಿ ಏನು ನ್ಯೂಸ್ ಇರುತ್ತೆ ಅದನ್ನು ಅಪ್ಡೇಟ್ ಮಾಡುವಂಥ ಒಂದು ವೆಬ್ಸೈಟ್. ಸೊ ಆ ಪೇಜಿಂದ ಈ ಒಂದು ಇನ್ಫಾರ್ಮೇಷನ್ ಅದನ್ನು ಜಸ್ಟ್ ರೀಡ್ ಔಟ್ ಮಾಡ್ತಾ ಇದ್ದೀನಿ ನಾನು. ಸೊ ಇದರಲ್ಲಿ ಅವರು ಅಪ್ಲಿಕೇಶನಲ್ಲಿ ಒಂದು ವಿಚಾರ ಕ್ಲಿಯರ್ ಮಾಡಿದ್ದಾರೆ. ನಾವು ಏನೇನಾಗಿದೆ ಫುಲ್ ಆ್ಯಂಡ್ ಟ್ರೂ ಡಿಸ್ಕ್ಲೋಜರ್ ಮಾಡ್ತೀವಿ ಆ ಘಟನೆಯ ಸಂದರ್ಭದಲ್ಲಿ ಅಂತ ಈ ಪ್ರದೋಷ್ ಹೇಳಿರೋದು. ಇದರಲ್ಲಿ ಆತ ರಿಪೀಟೆಡ್ಲಿ ನಾನು ಈ ಒಂದು ಘಟನೆ ನಡೀಬಾರದು, ಆತನ ಮೇಲೆ ಹಲ್ಲೆ ನಡೀಬಾರದು ಅಂತ ನಾನು ಪ್ರಯತ್ನ ಪಟ್ಟೆ. ನಾನು ಸಾಧ್ಯವಾದಷ್ಟು ಆ ಹಲ್ಲೆಗಳು ಏನಾಗ್ತಿತ್ತು ಅಥವಾ ಆತನ ಮೇಲೇನು ಅಸಾಲ್ಟ್ ಆಗ್ತಿತ್ತು ಅದನ್ನು ತಡೆಯುವಂಥ ಪ್ರಯತ್ನ ಅಥವಾ ದೂರ ಇದ್ದೆ ನಾನು. ಒಂದು ಹಂತದಲ್ಲಿ ಯಾವಾಗ ತೀರ ಇದು ಮಿತಿಮೀರಿ ಹೋಗ್ತಾ ಇತ್ತು ಆಗ ನಾನು ಅದನ್ನು ತಡೆದಿದ್ದೀನಿ. ದಯವಿಟ್ಟು ಇದನ್ನು ಮುಂದುವರಿಸಬೇಡಿ, ಈ ಥರ ಹಲ್ಲೆ ಮಾಡ್ತಾ ಹೋದರೆ ಆತ ಪ್ರಾಣ ಕಳ್ಕೊತಾನೆ ಅಂತ. ನಾನು ಸಾಧ್ಯವಾದಷ್ಟು ಆತನನ್ನು ಬಚಾವ್ ಮಾಡುವಂಥ ಪ್ರಯತ್ನ ಪಟ್ಟೆ. ಹಾಗೆ ಆತನಿಗೆ ವಿಕ್ಟಿಮ್ಗೆ ಆಹಾರ ನೀರು ಇದೆಲ್ಲವನ್ನು ಕೊಡುವಂಥ ಪ್ರಯತ್ನ ನಾನು ಮಾಡಿದ್ದೀನಿ, ಆತನನ್ನು ಉಳಿಸುವಂಥ ಪ್ರಯತ್ನ ನಾನು ಮಾಡಿದ್ದೀನಿ ಅಂತ. ಜೊತೆಗೆ ವಿಷಯ ಗೊತ್ತಾಗಿದ್ದು ಈ ಡ್ರೈವರ್ ರವಿಶಂಕರ್ ಮೂಲಕ ಆತ ಪ್ರಾಣ ಹೋಗಿದೆ ಅಂತ ಅಂದಾಗ ನನಗೆ ಆತ ಈ ಥರ ಹೋಗಿದೆ ಆತ ಜೀವ ಅಂತ ಹೇಳಿದಾಗ ನಾನು ಕೂಡಲೇ ದರ್ಶನ್ ಅವ್ರಿಗೆ ಫೋನ್ ಮಾಡಿ ತಿಳಿಸಿದ್ದೀನಿ ಈ ಥರ ಆಗಿದೆ ಅಂತ. ನಾನು ಫೋನ್ ಮಾಡಿದ ಕೂಡಲೇ ದರ್ಶನ್ ಅವರು ಫುಲ್ ಟೆನ್ಷನ್ ಆಗಿದ್ದಾರೆ ಅನ್ನೋದ್ರ ಬಗ್ಗೆ ಕೂಡ ಈ ಒಂದು ಆರ್ಟಿಕಲ್ ಹೇಳುತ್ತೆ. ನಾನು ಜಸ್ಟ್ ರೀಡ್ ಔಟ್ ಮಾಡ್ತಾ ಇದ್ದೀನಿ ಆರ್ಟಿಕಲಲ್ಲಿ ಏನಿದೆ ಅಂತ. ಸೊ ಅದಾದಮೇಲೆ ಟೆನ್ಷನ್ ಆದಾಗ ದರ್ಶನ್ ಅವ್ರನ್ನೂ ಕೂಡ ಆ ಸಂದರ್ಭದಲ್ಲಿ ಸಮಾಧಾನ ಮಾಡಿದ್ದು ಅಥವಾ ತುಂಬ ಫ್ರೀಕ್ಔಟ್ ಆಗುವಂಥ ಸಂದರ್ಭದಲ್ಲಿ ಅಥವಾ ಪ್ಯಾನಿಕ್ ಆಗುವಾಗ ನಾನು ಮ್ಯಾನೇಜ್ ಮಾಡಿದೆ ಆ ಸಂದರ್ಭದಲ್ಲಿ ಅಂತ ಕೂಡ ಆತ ಆ ಒಂದು ಅರ್ಜಿಯಲ್ಲಿ ಹೇಳಿದ್ದಾನೆ ಅಂತ ಈ ಆರ್ಟಿಕಲ್ ಹೇಳುತ್ತೆ. ಹಾಗೆ ಈ ರೇಣುಕಾಸ್ವಾಮಿ ದೇಹವನ್ನು ಅಲ್ಲಿಂದ ಶಿಫ್ಟ್ ಮಾಡೋದು, ಜೊತೆಗೆ ಪೊಲೀಸರ ಮುಂದೆ ಒಂದಷ್ಟು ಅಕ್ಯೂಸ್ಡ್ಗಳನ್ನು ಸೆಟ್ ಮಾಡಿ ಕಳಿಸುವಂಥದ್ದಿರ್ಬೋದು, ಹಣಕಾಸಿನ ವ್ಯವಹಾರ ಇದೆಲ್ಲದರ ಬಗ್ಗೆ ಕೂಡ ಈ ಅಪ್ಲಿಕೇಶನಲ್ಲಿ ನೆರೇಟ್ ಮಾಡಲಾಗಿದೆ. ಸೊ ಹಾಗಾಗಿ ಕೆಲವೊಂದಷ್ಟು ಮಂದಿ ಹೇಳ್ತಾ ಇದ್ರು, ಯಾಕೆ ದರ್ಶನ್ ಅವರ ಪರವಾಗಿ ಪ್ರದೋಷ್ ಹೇಳಬಾರ್ದು, ಯಾಕೆ ಆತ ಅಲ್ಲಿ ದರ್ಶನ್ ಅವರು ಏನೂ ಮಾಡಿಲ್ಲ ಅಂತ ಹೇಳಬಾರ್ದು ಅಂತ ಕೆಲವರು ಹೇಳಿದ್ರಿ. ಬಟ್ ಈ ಅಪ್ಲಿಕೇಶನಲ್ಲಿ ಅಂಥದ್ದು ಯಾವುದೂ ಕೂಡ ಕಾಣಿಸ್ತಾ ಇಲ್ಲ. ಸೊ ಹಾಗಾಗಿ ಈ ಕೇಸ್ ನಾನು ಹಿಂದಿನ ವೀಡಿಯೋದಲ್ಲಿ ಹೇಳಿದ್ದೆ ಇನ್ನೂ ಟೈಟ್ ಆಗುವಂಥ ಚಾನ್ಸಸ್ ಯಾಕಿದೆ ಅಂತಂದರೆ ಇಲ್ಲಿ ಪರವಾಗಿ ಹೇಳೋದಕ್ಕಿಂತ ಅಲ್ಲಿ ಆಗಿದೆ ಕ್ರೈಮ್ ಪ್ರಮುಖ ಆರೋಪಿಗಳಿಂದ ಅಂತ ಹೇಳುವಂಥ ಚಾನ್ಸಸ್ ಹೆಚ್ಚಿದೆ ಅಂತ. ಸೊ ಆ ರೀತಿಯಾಗಿ ಈ ಅಪ್ಲಿಕೇಶನ್ ಮೇಲ್ನೋಟ ಕಾಣಿಸ್ತಾ ಇದೆ. ಇನ್ನು ಉಳಿದಿರೋದು ಕೋರ್ಟ್ನಲ್ಲಿ ಡಿಸೈಡ್ ಆಗುತ್ತೆ. ಮುಂದೆ ಏನೇನು ಬೇಕು ಸಾಕ್ಷಿಗಳನ್ನು ಪರಿಗಣಿಸೋದು, ಹೇಳಿಕೆಗಳನ್ನು ತಗೊಳ್ಳೋದು ಕೋರ್ಟ್ ಅದನ್ನು ಡಿಸೈಡ್ ಮಾಡುತ್ತೆ. ನಮಸ್ಕಾರ.